ಸಿಹಿ ಪುಟ, ಸ್ವಲ್ಪ ಪ್ರಸಾದನಾದರೂ ತಿನ್ನು. ನೀನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೆ ಇಂಜೆಕ್ಷನ್ನು ಕೊಟ್ಟಿಲ್ಲ. ಹೀಗೆ ಆದರೆ ನಿನಗೆ ತೊಂದರೆ ಆಗುತ್ತೆ. ನನಗೆ ಹಸುವಿಲ್ಲ ಸಿದ್ದಮ್ಮ. ಹಸಿವಿಲ್ಲ ಅಂದರೆ ಹೇಗೆ? ನೀನು ಅವ್ರಿಗೋಸ್ಕರ ನೀನು ಆರೋಗ್ಯ ಹಾಳು ಮಾಡ್ಕೋತಿದ್ಯಾ ಅಂತ ಅವ್ರಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ನಿನಗೋಸ್ಕರ ಅಲ್ಲ, ಅವ್ರಿಗೋಸ್ಕರ ತಿನ್ನು ಪ್ಲೀಸ್. ಆದರೆ ಸಿದ್ದಮ್ಮ, ಈ ಪ್ರಸಾದನ ನನ್ನ ಫ್ರೆಂಡಿಗೆ ಕೊಡಬೇಕಲ್ವಾ? ಹೇಗೆ ಕೊಡೋದು ಪುಟ? ಸಿದ್ದಮ್ಮ, ಒಂದೇ ಒಂದ್ಸಲ ನನ್ನ ಫ್ರೆಂಡ್ನ ನೋಡ್ಬೋದಾ? ನಾನು ಅಲ್ಲಿ ಜಾಸ್ತಿ ಓದಿರಲ್ಲ, ನನ್ನ ಫ್ರೆಂಡ್ನ ಮಾತಾಡ್ಸೋದು ಇಲ್ಲ, ಅವ್ರನ್ನ ಡಿಸ್ಟರ್ಬು ಮಾಡಲ್ಲ. ದೂರದಿಂದ ನೋಡ್ಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಬರ್ತೀನಿ ಸಿದ್ದಮ್ಮ. ಸಿಹಿ ಪುಟ, ಅಲ್ಲಿ ಅವ್ರ ಮನೆಯವರೆಲ್ಲ ಇರ್ತಾರೆ, ಚೆನ್ನಾಗಿರಲ್ಲ. ನಾವು ದೇವ್ರ ಹತ್ರ ಅವ್ರಿಗೋಸ್ಕರ ಬೇಡ್ಕೊಂಡ್ ಬಂದಿದ್ದೀವಿ ತಾನೆ. ದೇವರು ಅವ್ರನ್ನ ಕಾಪಾಡ್ತಾನೆ. ಅಲ್ಲಿ ಡಾಕ್ಟರ್ಸು ಇರ್ತಾರೆ, ರಾಮ್ನ ಬೇಗ ಹುಷಾರು ಮಾಡ್ತಾರೆ. ಇಲ್ಲ ಸಿದ್ದಮ್ಮ, ನನ್ನ ಅವಳು ಇಡೀ ನೈಟ್ ನಿದ್ದೆ ಮಾಡಲ್ಲ. ರಾಮ್ ಕೂಡ ಸಿಹಿನ ಎಷ್ಟೊಂದು ಹಚ್ಕೊಂಡಿದ್ದಾರೆ. ಅವ್ರಿಗೂ ಇವಳು ಕಂಡ್ರೆ ಎಷ್ಟು ಇಷ್ಟ. ಯಾರಿಗೆ ಗೊತ್ತು, ಇವಳು ವಾಯ್ಸ್ ಕೇಳಿದ ತಕ್ಷಣ ಅವ್ರು ಯಾಕೆ ಮಾಡಿದ್ರು ಮಾಡ್ಬೋದಲ್ವಾ? ಸಿದ್ದಮ್ಮ, ಹೋಗೋಣ. ಈಗ ಏನಪ್ಪ ಮಾಡೋದು? ನನಗೆ ರಾಮ್ ಹುಷಾರಾಗೋದು ಮುಖ್ಯ. ಸಿಹಿನ ಕರ್ಕೊಂಡು ಹೋಗ್ತೀನಿ. ಅಕಸ್ಮಾತ್ ನೀನು ಅವ್ರನ್ನ ನೋಡೋಕ್ಕಾಗಲಿಲ್ಲ ಅಂದರೆ ನೀನು ಬೇಜಾರು ಮಾಡ್ಕೋಬಾರ್ದು. ದೇವ್ರನ್ನ ಬೇಡ್ಕೊಂಡು ಬಂದಿದ್ದೀವಲ್ಲ, ದೇವ್ರೇ ನೋಡ್ಕೋತಾನೆ ಅಂತ ನಮ್ಮ ಪಾಡಿಗೆ ನಾವು ಬಂದ್ಬಿಡ್ಬೇಕಾಯ್ತಾ? ಸರಿ ಸಿದ್ದಮ್ಮ. ಸಿದ್ದಮ್ಮ, ಒಂದು ನಿಮಿಷ, ನನ್ನ ಫ್ರೆಂಡಿಗೆ ನಾನು ಟೇಕ್ ಕೇರ್ ಅಂತ ಡ್ರಾಯಿಂಗ್ ಮಾಡ್ಕೊಂಡು ಬರ್ತೀನಿ. ನೋಡೆ ಅವಳನ್ನ, ರಾಮ್ನ ಎಷ್ಟೊಂದು ಹಚ್ಕೊಂಡಿದ್ದಾಳೆ. ಅವಳು ಡ್ರಾಯಿಂಗ್ ಮಾಡ್ತಿರ್ಬೇಕಾದ್ರೆ ಒಂದೆರಡು ತುತ್ತು ತಿನ್ನಿಸ್ಬಿಡ್ತೀನಿ. ಇವನನ್ನು ಹೇಗಾದ್ರೂ ಮಾಡಿ ಸಾಕಾಕಯ್ಯ. ಅದು ಹೇಗೆ ಆಗತ್ತೆ? ಹುಲಿ ಬೋನ್ಗೆ ನಾವು ಹೋದ್ರು ಅಥವಾ ನಾವಿರೋ ಜಾಗಕ್ಕೆ ಹುಲಿನೇ ಹುಡುಕೊಂಡು ಬಂದರೂ ಹೋಗೋದು ನಮ್ಮ ಜೀವಾನೇ. ಈಗ ಎಷ್ಟೊತ್ತು ತೆಪ್ಪಗಿರ್ತೀವೋ ಅಷ್ಟೊತ್ತು ಜೀವಂತವಾಗಿರ್ತೀವಿ. ನಿನ್ನ ಕೈಲಿ ಏನೂ ಆಗಲ್ಲ. ಸರ್, ಊಟಕ್ಕೆ ಬನ್ನಿ ಸರ್. ನಿಧಾನ, ಕೂತ್ಕೊಳ್ಳಿ. ಡೈನಿಂಗ್ ಟೇಬಲ್ ಇಲ್ವಾ? ಡೈನಿಂಗ್ ಟೇಬಲ್ ತಗೊಳ್ಳೋ ಅಷ್ಟು ಆ ಮಹಾಲಕ್ಷ್ಮಿ ನಮ್ಮ ಮೇಲೆ ಕೃಪೆ ಬೀರಿಲ್ಲ ಸರ್. ನಿಧಾನ. ಪಾಪ, ನಿಮಗೆ ಸೊಂಟದ ನೋವು, ಕೈಕಾಲು ನೋವು ಇನ್ನೂ ಕಮ್ಮಿ ಆಗಿಲ್ಲ ಅನ್ಸುತ್ತೆ. ನಾನು ಅನುಭವಿಸ್ತಿರೋ ನೋವೇನು ಮಹಾ. ನನ್ನನ್ನು ಎದುರಾಕೊಂಡು ರಾಮ ಇನ್ನು ಮುಂದೆ ಕೂರುವಾಗ, ನಿಲ್ಲುವಾಗ, ಮಾತಾಡುವಾಗ ಸತ್ತಷ್ಟು ಸಂಕಟ ಅನುಭವಿಸ್ತಾನೆ. ಜೀವಂತ ಶವ ಬದುಕ್ತಾನೆ. ನೋಡ್ತಾ ಇರು. ಆಮೇಲೆ ಆ ಸೀತಾ ನನ್ಗೆ ಯಾರೂ ಇಲ್ಲ, ಎಲ್ಲ ನೀವೇ ಅಂತ ಹೇಳ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ, ಊಟ ಮಾಡಿ ಸರ್. ನಿಮ್ಮ ಮನೇಲಿ ಸಣ್ಣಗೆ ಹಪ್ಪಳ ಇಲ್ವಾ? ಇಲ್ಲ.
ಅದೇ ಕಣೆ, ಮೊನ್ನೆ ಮಂಗಳೂರು ಸ್ಟೋರ್ಸ್ನಲ್ಲಿ 2 ಪ್ಯಾಕೆಟ್ ತಗೊಂಡಿಲ್ಲ ಹಪ್ಪಳ. ಅಲ್ಲದೆ ಈ ವರ್ಷದ ಸಬ್ಬಕ್ಕಿ ಹಪ್ಪಳನೂ ಮಾಡಿದ್ಯಲ್ಲೇ? ಮರ್ತೋಗ್ಬಿಟ್ಟೆ ಸರ್. ಮದುವೆ ಗಂಡಿಗೆ ಹೇಗೆ ನನಗೆ ಮರ್ಯಾದೆ ಕೊಡೋದು? ಮದುವೆ ಗಂಡು ಹೇಳಿದ್ನಲ್ಲ, ನಿನ್ನ ನಾದ್ನಿ ಸೀತಾ, ಅವಳೇ ನನ್ನ ಹೆಂಡತಿ. ನನಗೆ ಮಾನ ಮರ್ಯಾದೆ ತೆಗೆದ್ಲಲ್ಲ, ಅದೇ ಮಂಟಪದಲ್ಲಿ ಅವಳನ್ನ ಮದುವೆ ಆಗ್ತೀನಿ. ಹಪ್ಪಳ ಸಂಡಿಗೆ ತಗೋಬಾ. ನೀನು ಸಿಹಿನ ಏನೋ ಕರ್ಕೊಂಡು ಬಂದೆ, ಆದರೆ ರಾಮ್ನ ನೋಡೋಕೆ ಅವಕಾಶ ಸಿಗುತ್ತೋ ಇಲ್ವೋ? ರಾಮ್ ಮನೆಯವರು ಯಾರ ಕಣ್ಣಿಗೂ ಕಾಣದೇ ಇರೋ ಥರ ಭೇಟಿ ಮಾಡಬೇಕು. ಪ್ಲೀಸ್ ರಾಮ, ನನ್ನ ಮಗಳಿಗೆ ನಿರಾಸೆ ಮಾಡಬೇಡ. ನಿನಗೆ ಗೊತ್ತು ಸಿಹಿ ರಾಮ್ನ ಎಷ್ಟು ಹಚ್ಕೊಂಡಿದ್ದಾಳೆ ಅಂತ. ರಾಮ್ನ ನೋಡಿದ್ರೆ ಅವಳಿಗೆ ಸಮಾಧಾನ ಆಗುತ್ತೆ. ಪ್ಲೀಸ್ ರಾಮ. ಸಿಹಿ ಪುಟ, ನಿನ್ನ ಫ್ರೆಂಡಿಗೆ ಈ ಪ್ರಸಾದ ಕೊಡ್ತೀವಿ ಅಂತ ಒಂದ್ಸಲ ಹೇಳು. ಸೀತಮ್ಮ, ನಾವು ಬಂದಿರೋದೇ ಪ್ರಸಾದ ಕೊಡೋಕ್ಕೆ. ಕೊಡ್ತೀವಿ ಬಾ. ಅಷ್ಟಾದರೆ ಸಾಕು. ಸಾರಿ ಮೇಡಮ್, ಯಾವಾಗ ಒಳಗೆ ಬಿಡೋಕೆ ಆಗೋದಿಲ್ಲ. ಯಾಕೆ ಬಿಡಲ್ಲ? ನಾನು ನನ್ನ ಫ್ರೆಂಡ್ನ ನೋಡಬೇಕು. ಸರ್, ನಾವು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೋದಿಲ್ಲ. ದೇವಸ್ಥಾನದಿಂದ ಈ ಪ್ರಸಾದ ತಂದಿದ್ದೀವಿ, ಕೊಟ್ಟು ಹೋಗ್ಬಿಡ್ತೀವಿ ಪ್ಲೀಸ್. ಸಿಚುವೇಶನ್ ಇದಕ್ಕೆಲ್ಲ ಅಲೋ ಮಾಡತ್ತವ ಇಲ್ಲ ಮೇಡಮ್, ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ. ಡೇ, ಅವ್ರು ನಮ್ಮ ಫ್ಯಾಮಿಲಿನೇ ಕಣ್ರಿ. ಐ ಮೀನ್ ನಮಗೆ ಸಂಬಂಧಪಟ್ಟರೆ ಅವ್ರೆ. ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ಲ ನಿಮಗೆ. ಬಿಡ್ರಿ ಅವ್ರನ್ನ. ಸರಿ ಸರ್. ಸೀತಾ, ನೀವು ಬನ್ನಿ. ಅಶೋಕ್, ನನ್ನ ಫ್ರೆಂಡ್ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ನಾನು ಅವ್ರಿಗೆ ಈ ಡ್ರಾಯಿಂಗ್ ಕೊಡ್ಬೋದಾ? ಅವ್ರು ಮಾತಾಡ್ತಿದ್ದಾರಾ? ಖಂಡಿತ ಕೊಡ್ಬೋದು. ಈಗ ನೀನು ಬಂದಿದ್ಯಲ್ಲ, ನಿನ್ನ ಫ್ರೆಂಡ್ ಬೇಗ ಹುಷಾರಾಗ್ತಾನೆ, ನೋಡ್ತಿರು. ಹೌದಾ? ಎಸ್. ಸರ್, ನಾವಿಲ್ಲಿಗೆ ಬರ್ಬೋದಾ? ಏನೋ ತೊಂದರೆ ಇಲ್ಲ ತಾನೆ? ರಾಮ್ನ ನೋಡಬೇಕು ಅಂತ ಇವಳು ತುಂಬ ಹಠ ಮಾಡಿದ್ಲು, ಅದಕ್ಕೆ ಕರ್ಕೊಂಡು ಬಂದೆ. ಏನು ಸೀತಾ ಹೀಗೆ ಕೇಳ್ತಿದ್ದೀರಾ? ನೀವೇ ಬರಬೇಕಾಗಿರೋದಿಲ್ಲಿ. ಇನ್ನು ಯಾರಿದ್ರು ಇಲ್ಲದೆ ಹೋದ್ರು ನೀವಿಲ್ಲಿರ್ಬೇಕು. ರಾಮ್ ಸಿಹಿನ ಎಷ್ಟು ಹಚ್ಕೊಂಡಿದ್ದಾನೆ ಅಂತ ನನಗೂ ಗೊತ್ತು. ಇವಳು ನೋಡಿದ್ರೆ ಅವನು ಬೇಗ ಹುಷಾರಾಗ್ತಾನೆ. ಬನ್ನಿ.
ಏನಾಯ್ತು? ಅವ್ರು ನಿನ್ನ ಫ್ರೆಂಡು, ಬಾ. ಇಲ್ಲ, ಅವ್ರು ನನ್ನ ಫ್ರೆಂಡ್ ಅಲ್ಲ. ಇವ್ರು ಯಾರೋ ಬೇರೆಯವರು. ಚಿಕ್ಕಮ್ಮ ಪ್ಲೀಸ್ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡೋಗು. ನಾನು ನನ್ನ ಫ್ರೆಂಡ್ನ ನೋಡಬೇಕು. ಸಿಹಿ, ನೀನು ನಿನ್ನ ಫ್ರೆಂಡ್ ಹತ್ರ ಮಾತಾಡಬೇಕು ಅಂತಂದರೆ ಒಳಗೆ ಹೋಗಬೇಕು. ಇಲ್ಲ, ಇವ್ ನನ್ನ ಫ್ರೆಂಡ್ ಆಗೋಕ್ ಸಾಧ್ಯನೇ ಇಲ್ಲ. ನನ್ನ ಫ್ರೆಂಡು ಹೀರೋ, ಪವರ್ಫುಲ್ಲು. ಅವರು ಫೈಟಿಂಗ್ ಮಾಡ್ತಿದ್ರು. ಮಲಗಿರೋರು ನನ್ನ ಫ್ರೆಂಡ್ ಅಲ್ಲ. ಸಿಹಿ, ಅವ್ರು ನಿನ್ನ ಫ್ರೆಂಡೇ ಕಣೆ. ಅವ್ರಿಗೆ ಸ್ವಲ್ಪ ಏಟ್ ಆಗಿದೆ, ಡಾಕ್ಟರು ಟ್ರೀಟ್ ಮಾಡ್ತಿದ್ದಾರೆ. ನಿನಗೇನೂ ಆಗಲ್ಲ, ನಾನಿದ್ದೀನಿ, ಬಾ. ಇಲ್ಲಿವರೆಗೂ ಬಂದು ಒಳಗೆ ಬಂದಿಲ್ಲ ಅಂದರೆ ಹೇಗೆ? ಫ್ರೆಂಡ್ನ ಒಂದ್ಸಲ ನೋಡಬೇಕು ಅಂದಿರ್ತಾನೆ, ಬಾ ನೋಡು, ಬಾ. ಇಲ್ಲ ಚಿಕ್ಕಮ್ಮ, ನನ್ಗೆ ಭಯ ಆಗುತ್ತೆ. ಸೀತಾ, ನಾನು ಸಿಹಿ ಹತ್ರ ಮಾತಾಡ್ತೀನಿ. ನೀವು ರಾಮ್ನ ನೋಡ್ಕೊಳ್ಳಿ. ಅವನಿಗಾಗಲೇ ಎಚ್ಚರ ಆದಾಗ ಅವನೇನೋ ಕನ್ವರ್ಸ್ತಿದ್ದ. ಬಟ್ ಅವನು ಏನು ಹೇಳ್ತಿದ್ದಾನೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಅವನ ಪ್ರಜ್ಞೆ ತಪ್ಪಿತು. ಅವನು ಮತ್ತೆ ಮಾತಾಡಿದ್ರೆ ಅವನು ಏನು ಹೇಳ್ತಿದ್ದಾನೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೋದು. ಯಾಕೆಂದರೆ ಆಕ್ಸಿಡೆಂಟ್ಗಿಂತ ಮುಂಚೆ ಅವನು ನಿಮ್ಮ ಜೊತೆನೇ ಇದ್ದ. ಸೊ ಪ್ಲೀಸ್ ಹೆಲ್ಪ್ ಹಿಮ್. ರಾಮ್, ನಾನು ನಿಮಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋದು ಬಿಟ್ರೆ ನಂಗೆ ಈ ಸ್ಥಿತಿಲಿ ಇನ್ನೇನೂ ಮಾಡೋಕ್ಕಾಗ್ತಿಲ್ಲ ರಾಮ್. ಆದರೆ ನಂಗೆ ನಂಬಿಕೆ ಇದೆ, ದೇವ್ರು ಯಾವತ್ತೂ ನಿಮ್ಮ ಕೈ ಬಿಡಲ್ಲ. 5 ನಿಮಿಷ ವಟಾರಕ್ಕೆ ನೀವು ಬಂದಾಗ ನಿಮ್ಮ ಜೊತೆ ಕೂತು ಮಾತಾಡಬೇಕಿತ್ತು. ಅದೇನು ವಿಷಯ ಅಂತ ಕೇಳಬೇಕಿತ್ತು. ಹಾಗೆ ಈ ಆಕ್ಸಿಡೆಂಟ್ ಎಲ್ಲ ಆಗ್ತಿರ್ಲಿಲ್ಲ ರಾಮ್. ವಟಾರದವ್ರು ಏನೇನೋ ಮಾತಾಡಿದ್ರು ಅಂತ ಅದಕ್ಕೆ ಕಿವಿ ಕೊಟ್ಟೆ ನಾನು. ಅಲ್ಲಿಂದ ನಿಮ್ಮನ್ನು ಆಚೆ ಕಳಿಸ್ಬೇಕು ಅಂತ ನಿಮಗೆ ಬಾಯಿಗೆ ಬಂದಾಗ ಮಾತಾಡಿದೆ. ನಿಮಗೆ ನನ್ನಿಂದ ತುಂಬ ನೋವಾಗಿರ್ಬೋದು, ಆದರೆ ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ರಾಮ್. ನನ್ನ ಎಲ್ಲ ಕಷ್ಟಕ್ಕೂ ನೀವು ನನ್ನ ಜೊತೆ ನಿಂತಿದ್ದೀರಾ. ಸಾರಿ ರಾಮ್, ನಾನು ನಿಮಗೆ ನೋವು ಮಾಡಿಬಿಟ್ಟೆ. ಈ ಥರ ಕಣ್ಣೀರು ಹಾಕ್ತಾ ಇದ್ರೆ ಏನೂ ಪ್ರಯೋಜನ ಇಲ್ಲ. ಸಿಹಿ ನಿಮಗೋಸ್ಕರ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದಾಳೆ. ಹರಕೆಲ್ಲ ನಿಮಗೆ ಸಲ್ಲಬೇಕು. ಕಡ
ಏನಿದು? ಹೀಗೆ ಪವರ್ ಬರಲಿ ಅಂತ. ವೆರಿ ಗುಡ್. ಈಗ ನಿನ್ನ ಫ್ರೆಂಡಿಗೆ ಪವರ್ ಬರಬೇಕಲ್ವಾ? ನೀನು ಇದನ್ನ ತಗೊಂಡೋಗಿ ನಿನ್ನ ಫ್ರೆಂಡಿಗೆ ಕೊಡಬೇಕಲ್ವಾ? ಮತ್ತೆ ನೀನು ಇಷ್ಟು ದೂರ ಬಂದು ನಿನ್ನ ಫ್ರೆಂಡಿಗೆ ಇದನ್ನು ಕೊಡದೆ ಹೋದರೆ ಅವನಿಗೆ ಬೇಜಾರಾಗಲ್ವಾ? ಎಲ್ಲಿ ನಿನ್ನಲ್ಲಿ ಎಷ್ಟು ಪವರ್ ಇದೆ ತೋರಿಸು. ತೋರಿಸು 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 ತೋರಿಸು. ಓ ಮೈ ಗಾಡ್, ನಿನ್ನಲ್ಲಿ ಸಿಕ್ಕಾಪಟ್ಟೆ ಪವರ್ ಇದೆ. ಅದಕ್ಕೆ ಈ ಪವರ್ ಸ್ಟಾರ್ಸ್ನ ನೀನು ಬಿಡಿಸಿರೋದು. ಒಂದು ಕೆಲಸ ಮಾಡೋಣ, ಈಗ ಆ ಪವರಲ್ಲಿ ಸ್ವಲ್ಪ ಪವರ್ನ ನಿನ್ನ ಫ್ರೆಂಡ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬೇಡ. ಆದರೆ ನನಗೆ ಅವ್ರು ನೋಡೋಕ್ಕೆ ಭಯ ಆಗುತ್ತೆ. ಅವ್ರ ಗಾಯನ ನಾನು ನೋಡೋದಕ್ಕಾಗಲ್ಲ. ನಂಗೆ ಅಳು ಬರುತ್ತೆ ಶಂಕರ್. ಈಗ ನಿನಗೆ ಅಳು ಬರುತ್ತೆ ಅಂತ ನೀನು ನಿನ್ನ ಫ್ರೆಂಡ್ ಹತ್ರ ಹೋಗದೆ ಹೋದರೆ ಅವನಿಗೆ ಪವರ್ ಎಲ್ಲಿಂದ ಬರುತ್ತೆ? ನಿನ್ನ ಹತ್ರ ಮಾತ್ರ ಇಷ್ಟೊಂದು ಪವರ್ ಇರೋದು. ನೀನು ಪವರ್ ಕೊಟ್ರೇ ನಿನ್ನ ಫ್ರೆಂಡು ಬೇಗ ರೆಡಿ ಆಗೋದು. ಹೌದಾ? ಟೆಸ್ಟ್ ಮಾಡೋಣವಾ? ಓಕೆ. ಇದನ್ನ ಹಿಡ್ಕೊ, ಬಾ ಹೋಗೋಣ. ಮಾತಾಡಬೇಕು. ರಾಮ್, ನಿಧಾನಕ್ಕೆ ಮಾತಾಡಕ್ಕೆ ಟ್ರೈ ಮಾಡಿ. ನಿಮಗೆ ನಾನು ಹೇಗೆ ಹೇಳಲಿ? ನಾನು ಮಾತಾಡೋಕ್ಕಾಗ್ತಿಲ್ಲ. ಹೇಳಿ ರಾಮ್, ಅದೇನು ಅಂತ. ಸೀತಾ, ಒಂದೇ ಒಂದು ಸಲ ನನ್ನ ಕಣ್ಣನ್ನು ನೋಡಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಅರ್ಥ ಆಗುತ್ತೆ. ನಿಮ್ಮ ಮತ್ತೆ ಸಿಹಿ ಜೊತೆ ನಾನು ಜೀವನ ನಡೆಸಬೇಕು. ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸೀತಾ. ನಂದು ಪ್ಯೂರ್ ಲವ್, ಯಾವುದೇ ಕೆಟ್ಟ ಇಂಟೆನ್ಷನ್ ನನಗಿಲ್ಲ. ಐ ಲವ್ ಯು ಸೀತಾ, ಐ ಲವ್ ಯು ಸೀತಾ, ಐ ಲವ್ ಯು ಸೀತಾ. ನಿಧಾನಕ್ಕೆ ಮಾತಾಡಕ್ಕೆ ಟ್ರೈ ಮಾಡಿ. ನಿಧಾನ ನಿಧಾನ, ಸ್ಟ್ರೆಸ್ ಮಾಡ್ಕೋಬೇಡಿ. ನೀವು ಮನೆಗೆ ಬಂದಾಗ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ರಿ, ನಾನು ಅವಕಾಶನೇ ಕೊಡಲಿಲ್ಲ. ಇವಾಗ ಹೇಳಿ ರಾಮ್, ನಾನು ಕೇಳಿಸ್ಕೋತೀನಿ, ಹೇಳಿ.
ಪೆನ್ ಬೇಕಾ ನಿಮಗೆ ಬರೆದು ತೋರಿಸ್ತೀರಾ? ತಗೊಳ್ಳಿ ಬರೆದು ತೋರಿಸಿ. ನೀವು ಸ್ಟ್ರೆಸ್ ಮಾಡ್ಕೋಬೇಡಿ. ಎದೆ ನೋತಿದ್ಯಾ ರಾಮ್? ನಾನು ಡಾಕ್ಟರ್ನ ಕರೀಲಾ? ಅರ್ಥ ಆಗ್ತಿಲ್ಲ ರಾಮ್, ನೀವೇನು ಹೇಳ್ತಿದ್ದೀರಾ ಅಂತ. ನಿಮ್ಮ ಮತ್ತೆ ಸಿಹಿ ಜೊತೆ ನಾನು ಜೀವನ ನಡೆಸಬೇಕು. ಅದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸೀತಾ. ಐ ಲವ್ ಯು ಸೀತಾ, ಐ ಲವ್ ಯು ಸೀತಾ, ಐ ಲವ್ ಯು ಸೀತಾ.